ಕುಂದಾನಗರಿ ಬೆಳಗಾವಿಯಲ್ಲಿ ವಾಣಿಜ್ಯ ಸಿಲಿಂಡರ್ಗೆ ಕೊರತೆ ಕಳೆದ 20 ದಿನಗಳಿಂದಲೂ ಕೂಡ ಸೌದೆ ಒಲೆಯಿಂದ ಅಡುಗೆ ತಯಾರಿಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೇನೆ ಕೈಕೊಟ್ಟಿರುವಂತದ್ದು ಹೋಟೆಲ್ನ ಸಿಬ್ಬಂದಿ. ಹೀಗಾಗಿ ಹೋಟೆಲ್ ಒಡತಿಯಿಂದಲೇ ಸೌದೆ ಮೇಲೆ ಅಡುಗೆ. ಗ್ಯಾಸ್ ಇಲ್ಲದೇನೆ ಅರ್ಧ ದಿನ ಮಾತ್ರ ಹೋಟೆಲ್ ಓಪನ್. ಕುಂದಾನಗರಿ ಬೆಳಗಾವಿಯಲ್ಲಿ ವಾಣಿಜ್ಯ ಸಿಲಿಂಡರ್ಗೆ ಕೊರತೆ ಉಂಟಾಗ್ಬಿಟ್ಟಿದೆ. ಕಳೆದ 20 ದಿನಗಳಿಂದಲೂ ಕೂಡ ಸೌದೆ ಒಲೆಯಿಂದ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡ್ರೇ ಇಲ್ಲ, ಕೈ ಕೊಟ್ಬಿಟ್ಟಿದ್ದಾರೆ. ಹೋಟೆಲ್ನ ಸಿಬ್ಬಂದಿ ಬೇರೆ ಏನು ಮಾಡೋದು, ಹೋಟೆಲ್ ಇಟ್ಟಾಗಿದೆ. ಸಿಬ್ಬಂದಿ ನಂಬ್ಕೊಂಡು ಸಿಬ್ಬಂದಿ ಆಯ್ತು ರಜೆ ಸಿಗ್ತಂತೂ ಊರ ಕಡೆ ಹೊಂಟುಬಿಟ್ರು ಬ್ಯಾಗ್ ಹಾಕ್ಕೊಂಡು. ಈಗ ಹೋಟೆಲ್ ಓನರಿಗೆ ಡವ ಬಾಡಿಗೆ ಕಟ್ಟಬೇಕು, ಇನ್ನೊಂದು ಮತ್ತೊಂದು. ಯಾವ ಸಿಬ್ಬಂದಿ ಇರಲಿ ಬಿಡಲಿ ತಗೋ ನಾನೇ ಕೆಲಸ ಮಾಡ್ತೀನಿ ಅಂತ ಒಡತಿನೂ ಇಲ್ಲ ಒಡೆಯನೂ ಇಲ್ಲ, ಅವರೇ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಪರಿಸ್ಥಿತಿ. ಜೀವನ ಒಮ್ಮೊಮ್ಮೆ ಪಾಠ ಕಲಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅವರನ್ನು ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಕುಂದಾನಗರಲ್ಲಿದ್ದಂಥ ಅನೇಕ ಹೋಟೆಲ್ಗಳು ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಸೌದೆ ಒಲೆಗೆ ಮೊರೆ ಹೋಗಿರ್ತಕ್ಕಂಥದ್ದು. ಕಳೆದ 20 ದಿನಗಳಿಂದ ಸೌದೆ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಾಯಿದ್ರು. ಗ್ಯಾಸ್ ಒಲೆಗಳನ್ನು ಕಿತ್ತು ಹೊರಗೆ ಇಟ್ಟಿರ್ತಕ್ಕಂಥದ್ದು. ಈ ಒಂದು ಚಿಕ್ಕ ಪುಟ್ಟ ಹೋಟೆಲ್ಗಳಿಂದವೇ ಅವಿಗೆ ಅವಶ್ಯಕತೆ ಇರ್ತಕ್ಕಷ್ಟು ಕಮರ್ಷಿಯಲ್ ಗ್ಯಾಸ್ ಸಿಗ್ತಲ್ಲ. ಹಾಗಾಗಿ ಕಳೆದ 20 ದಿನಗಳಿಂದ ಸಂಪೂರ್ಣವಾಗಿ ಗ್ಯಾಸನ್ನು ಬಂದ್ ಮಾಡಿ ಸೌದೆ ಒಲೆ ಮೇಲೆ ಈಗ ಉಪಹಾರವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಹೋಟೆಲನ್ನೇ ನಂಬಿಕೊಂಡು ಹತ್ತಾರು ಕುಟುಂಬಗಳು ಜೀವನ ಸಾಗಿಸುತ್ತೆ. ಹಾಗಾಗಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಉದ್ಯೋಗವನ್ನು ಬಂದ್ ಮಾಡೋದಕ್ಕಾಗೋದಿಲ್ಲ. ಹಳೆಯ ಪದ್ಧತಿ ಇತ್ತು, ಆ ಪದ್ಧತಿ ಅಂತಲೇ ಈಗ ಪ್ರಮುಖವಾಗಿ ತೋರಿಸ್ತಾ ಇದ್ದೀನಿ. ಈ ಸೌದೆ ಒಲೆಗಳನ್ನು ನಿರ್ಮಿಸಿ ಸೌದೆ ಒಲೆಗಳ ಮೇಲೆ ಈಗ ಅಡುಗೆಗಳನ್ನು ಮಾಡಲಾಗ್ತಾ ಇದೆ. ಪುರಿ ಆಗಿರ್ಬೋದು, ಜೊತೆಗೆ ಉಪಹಾರಗಳಾಗಿರ್ಬೋದು, ಊಟ ಆಗಿರ್ಬೋದು, ಏನೆಲ್ಲ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ತಯಾರಿಸುವಂಥ ಪ್ರತಿಯೊಂದು ಅಡುಗೆ ಪದಾರ್ಥಗಳು ಅದನ್ನೆಲ್ಲೂ ಕೂಡ ಒಲೆ ಮೇಲೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ನಾನು ತೋರಿಸ್ತಾ ಇದ್ದೀನಿ. ಸೌದೆ ಒಲೆ ಮೇಲೆ ಈಗ ದೋಸೆಯನ್ನು ಹಾಕ್ತಿರ್ತಕ್ಕಂಥದ್ದು ತಾಯಿ ಅಂದರು. ಪ್ರಮುಖವಾಗಿ ಹಿಂದೆ 30 ವರ್ಷಗಳ ಹಿಂದೆ ಈ ರೀತಿ ನಮಗೆ ಹೋಟೆಲ್ಗಳಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು ಈ ರೀತಿಯ ಸೌದೆ ಒಲೆಗಳನ್ನು ಬಳಸೋದನ್ನು ನಾವು ನೋಡ್ತಾ ಇದ್ವಿ. ಈಗ ಮತ್ತೆ ಮರಳಿ ಅದೇ ಸೌದೆ ಒಲೆಯ ಮೊರೆ ಹೋಗುವಂಥ ಪರಿಸ್ಥಿತಿ ಈಗ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ತಾಯಂದಿರ ಅವ್ರು ಕೇಳೋಣ. ಅಮ್ಮ, ಏನ್ರಿ ಸೌದೆ ಒಲೆ ಮ್ಯಾಗ ಈಗ ದೋಸೆ ಗೀಸ ಮಾಡಕತ್ಬಿಟ್ರಿ? ಮಾಡತ್ತೇವ್ರಿ. ಆಗತ್ತವ್ರಿ ಕರೆ ಲೇಟ್ ಆಕೈತ್ರಿ, ಲೇಟ್ ಆಗ್ತೈತ್ರಿ, ತ್ರಾಸ ಆಗ್ತೈತ್ರಿ. ಹೊಗಿ ತುಂಬತೈತ್ರಿ ಇನ್ನೊಂದು ತಾಸಿಗೆ ರೀ. ಕರೆ ಗ್ಯಾಸ ಸಿಗ್ತಾ ಇಲ್ರಿ, ಕಸ್ಟಮರ್ ಹೊಳ್ಳಿ ಹೋಗ್ತಾವ್ರಿ. ನಮ್ಗೆ ತ್ರಾಸ ಅನ್ಸಾತೈತ್ರಿ. ಈಗ ಕಣ್ಣಿಗೆ ತ್ರಾಸ ರೀ. ಇನ್ನೊಂದು ತಾಸು ನಿಂತ್ರಿ ಇಲ್ಲಿ ಹೊಗಿ ತುಂಬ್ಕೊಂಡು ಏನೂ ನಿಲ್ಲಂಗಿಲ್ಲ. ಆದ್ರೆ ಜನ ಭಾಳ ಹೊಳ್ಳಿ ಹೊಂಟೈತ್ರಿ. ನಮ್ದು ಹೋಟೆಲ್ ಅಂದ್ರೆ ನೋಡಕ್ಕೆ ಚಿಕ್ಕದೈತ್ರಿ, ಕರೆ ಜನ ಭಾಳ ಐತ್ರಿ. ನಮಗೆ ಕಸ್ಟಮರ್ ಭಾಳ ಐತ್ರಿ. ಅವ್ರು ಹೊಳ್ಳಿ ಹೋಗೋದ ನಮಗೆ ಸ್ವಲ್ಪ ತ್ರಾಸ ಆಗತೈತಿ. ಅದು ಅಂದ್ರೆ ನಾವು ಫ್ಯಾಮ್ಲಿ ಸಕಟ್ ಎಲ್ಲಾನು ಇಲ್ಲೇ ಇದೇವ್ರಿ. ಇದು 9 ಚಾಲು ಮಾಡತ್ತೇವ್ರಿ, 9 ಬಂದ್ ಮಾಡತ್ತೇವ್ರಿ. ನಾವು ಬೆಳಿಗ್ಗೆ 4ಕ್ಕೆ ಬರ್ತೇವ್ರಿ. 4ರಿಂದ ಒಲಿ ಹೊತ್ತಿಸಿ ಎಲ್ಲ ಮಾಡ್ಬೇಕಾರೆ 5 ಗಂಟೆ ಆಕೈತ್ರಿ. 5 ಗಂಟೆಗೆ ನಾಷ್ಟ ಚಾಲು ಮಾಡಕ್ಕೆ ಹಿಡಿತೇವ್ರಿ. ನಾಷ್ಟ ಎಲ್ಲ ಮಾಡ್ತಾರೆ. ಉದ್ದಿನ ವಡ, ಬಟಾಟೆ ವಡ, ದೋಸೆ, ಪುರಿ ಎಲ್ಲ ಮಾಡತ್ತೇವ್ರಿ ಒಲಿ ಮೇಲೆ. ಆದ್ರೆ ಪಡ್ಡು ಬರಾನಿಲ್ರಿ. ಪಡ್ಡು ಅಂದ್ರೆ ನಮ್ದು ಫೇಮಸ್ ರೀ. ಪಡ್ಡ ಒಲಿ ಮೇಲೆ ಬರಾನಿಲ್ರಿ. ಈ 20 ದಿವಸ ಆತ್ರ ನಮ್ದು ಗ್ಯಾಸೂ ಸಿಗಾನಿಲ್ರಿ. ಇಲ್ರಿ, ಎಲ್ಲ ಒಲಿ ಮೇಲೆ ಮಾಡತ್ತೇವ್ರಿ. ಆ ಸಂಜೆ ಹೊತ್ತ ಬಜ್ಜಿ ಬಡಂಗ ಗಿರ್ಮಿಟ್ ಎಲ್ಲ ಮಾಡ್ತಿದ್ವು ರೀ. ಅದಂತಿ ಒಲಿ ಮೇಲೆ ಬರಂಗಿಲ್ಲ. ತಾನು 20 ಬಂದ ಮಾಡತ್ತವ್ರಿ. 20 ದಿವಸ 20ಕ್ಕೆ ಅಷ್ಟ ಮಾಡತ್ತಾರ, 20 ಬಂದ ಮಾಡತ್ತೇವ್ರಿ. ಇದ ದೋಸೆ ಪಲಾವ್ ಇದೆಲ್ಲ ಕೊಡ್ತೇವ್ರಿ. ಇದು 3 ಗಂಟೆ ಮಟ್ಟ ಕೊಡತ್ತೇವ್ರಿ. ಇದನ್ರಿ ಅಂದ್ರೆ ದಾಸಿ ಬರಂಗಿದು ಬಜ್ಜಿ ಬಂದ್ ಮಾಡಿದೇವ್ರಿ. ಬಜ್ಜಿ ಬಂದ್ ಮಾಡಿದೇವ್ರಿ. ಕುರಿ ಕೊಡತ್ತೇವ್ರಿ. ಕುರಿ ಬರ್ತೈತ್ರಿ. ಹಿಂಗೆಲ್ಲ ಒಲಿ ಮೇಲೆ ರೀ ಕುರಿ ಮಾಡತ್ತೇವ್ರಿ. ಉಳಿದೆಲ್ಲ ರೀ ಪಡ್ಡು ಬರಾನಿಲ್ರಿ. ಬಜ್ಜಿ ಬಡಂಗ ಗಿರ್ಮಿಟ ಎಲ್ಲ ಬಂದ್ ಮಾಡಿದೇವ್ರಿ. ಬಡಂಗ ಅಷ್ಟ ಕೊಡ್ತಿದ್ದು ಬಿಡ್ರಿ ಒಲಿ ಮೇಲೆ ಮಾಡಿ. ಆದ್ರೆ ಬಜ್ಜಿ ಕೇಳ್ತಾರ್ರಿ. ಐತ್ರಿ. 20 ದಿವಸ ಆತ್ ನಾವು ಒಲಿ ಮೇಲೆ ಮಾಡತ್ತವ್ರಿ. ಗ್ಯಾಸ್ ಅಂತ ನಮ್ಗೆ ಕೊಡ್ತಾನೆ ಇಲ್ರಿ. ರೀ ಒಟ್ಟ ಒಲಿ ಮೇಲೆ ಮಾಡತ್ತೇವ್ರಿ. ಇದಿಷ್ಟು ಏನಂದ್ರೆ ಈ ಹೋಟೆಲ್ನ ಮಾಲೀಕರಾಗಿರ್ಬೋದು, ಜೊತೆಗೆ ಆ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು ಕಳೆದ 20 ದಿನಗಳಿಂದ ಏನಂದರೆ ನಾವು ಸಂಪೂರ್ಣವಾಗಿ ಈಗ ಸೌದೆ ಒಲೆ ಮೇಲೆ ಅಡುಗೆಯನ್ನು ಮಾಡ್ತಾ ಇದ್ದೇವೆ. ಗ್ಯಾಸ್ ಸಿಗುತ್ತಾ ಇಲ್ಲ. ಹಾಗಾಗಿ ನಮ್ಮದು ವಿಶೇಷವಾಗಿ ಇಲ್ಲಿ ಫೇಮಸ್ ಅಂದರೆ ಪಡ್ಡು ಇರ್ತಕ್ಕಂಥದ್ದು. ಪಡ್ಡನ್ನು ನಾವು ಒಲೆ ಮೇಲೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಉಳಿದಂತೆ ಉಪಹಾರಗಳನ್ನು ಮಾಡಿ ಕೊಡ್ತಾ ಇದ್ದೇವೆ. ಜೊತೆಗೆ ಸಾಯಂಕಾಲ ಬಡಂಗು ಮತ್ತು ಬಜಿಗಳನ್ನು ಮಾಡ್ತಿದ್ದೀವಿ. ಆದರೆ ಅದನ್ನು ಕೂಡ ಸೌದೆ ಒಲೆ ಮೇಲೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಬಂದ್ ಮಾಡ್ತಾ ಇದ್ದೀವಿ.